ಇದು ಮಾಡಬಾರ್ದು. ಇವಾಗಲೇ ನಮಗೆಲ್ಲ ಜನಗಳಿಗೆ, ಸಾಮಾನ್ಯ ಜನರಿಗೆ ಹಾಲಿನ ರೇಟ್ ಜಾಸ್ತಿ ಆಗಿದೆ. ಮಕ್ಕಳು ಇದು ಹಾಲು ಅಂದರೆ ಏನಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಉಪಯೋಗ ಮಾಡ್ತಕ್ಕಂಥ ವಸ್ತು. ಇದರಲ್ಲಿ ಏನಾಗ್ತಾ ಇದೆ, ಇವ್ರು ಹಿಂಗೆ ರೇಟ್ಗಳು ಜಾಸ್ತಿ ಮಾಡ್ಕೊತ ಹೋಗಿ ಇಲ್ಲಿ ಜನಗಳಿಗೆ ಪಾಪ ಇವತ್ತಿನ ದಿನ ತೊಂದರೆ ಆಗ್ತಾಯಿದೆ. ಈಗ ಇವತ್ತಿನ ದಿನ ಎಲ್ಲ ಹೊರಗಡೆ ಯಾವುದೇ ವಸ್ತು ತೊಗೊಳ್ಳಿ ಎಲ್ಲ ಬೆಲೆ ಏರಿಕೆ ಆಗಿದೆ. ಅದ್ರ ಜೊತೆಗೆ ಇಂಥ ಒಂದು ಹಾಲು ಅನ್ನೋ ವಸ್ತುನ ಜಾಸ್ತಿ ಮಾಡೋದು ಭಾಳ ದೊಡ್ಡ ತಪ್ಪು, ಮಾಡಬಾರ್ದಂತ ನಮ್ಮ ಅಭಿಪ್ರಾಯ. ಮುಂಚೆ 2 ರೂಪಾಯಿ ಮಾಡಿತ್ತು, ಈಗ ಏಕಾಏಕಿ ಒಮ್ಮಿಂದ 5 ರೂಪಾಯಿ. ಹೌದು, ಇವಾಗ 2, ಇವಾಗ 5 ಮಾಡ್ತಾರೆ. ಯಾಕಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ, ಈ ಬಿಟ್ಟಿ ಭಾಗ್ಯಗಳು ಮಾಡಿ ಇವನ್ನೆಲ್ಲ ತುಂಬಿಸೋಕ್ಕೋಸ್ಕರ ಈ ರೀತಿ ಜನಗಳ ಮೇಲೆ ಹೊರೆ ಆಗ್ತಾ ಇದ್ದಾರೆ ಇಂಡೈರೆಕ್ಟಾಗಿ. ಎಲೆಕ್ಷನ್ಗಳು ಮಾಡೋಕ್ಕೆ ದುಡ್ಡು ಬೇಕು, ಸರ್ಕಾರ ನಡೆಸೋಕ್ಕೆ ದುಡ್ಡು ಬೇಕು ಅಂದರೆ ಇಲ್ಲಿ ಇವರು ಫ್ರೀಯಾಗಿ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಆ ಫ್ರೀಯಾಗಿ ಕೊಟ್ಕೊಂಡು ಹೋಗೋ ರೀತಿಯಲ್ಲಿ ಇರುವಾಗ ಅವನ್ನೆಲ್ಲ ತುಂಬಿಸ್ಬೇಕಲ್ಲ, ಅದನ್ನೆಲ್ಲ ಮಾಡೋಕ್ಕೋಸ್ಕರ ಇವೆಲ್ಲ ಮಾಡ್ತಾರೆ. ಅಲ್ಲಿ ರೈತರುಗಳಿಗೆ ಹಾಲು ಹಾಕ್ತಾರಲ್ಲ, ನಮ್ಮ ಇವರು ರೈತರು ಹಾಲು ಕೊಡ್ತಾರಲ್ಲ ಇವರಿಗೆಲ್ಲ ರೈತರು, ಅವ್ರಿಗೆ ಮಾತ್ರ ಕೊಡಲ್ಲ. ಅವ್ರಿಗೆ ಅಲ್ಲೇ ಇರಬೇಕು ಅವರು. ಇವ್ರು ಮಾತ್ರ ಜಾಸ್ತಿ ಮಾಡ್ಕೊತ ಹೋಗ್ಬೇಕು. ಸರ್ಕಾರದವ್ರೆಲ್ಲ ಎಲ್ಲೇ ನೋಡಿ, ಯಾವ್ದಾರು ನೋಡಿ ಎಲ್ಲ ಜಾಸ್ತಿ ಮಾಡ್ಕೊತ ಹೋಗ್ತಾರೆ. ಇವತ್ತು ಹಳ್ಳಿಗಳಲ್ಲಿ ಹೋಗಿ ಒಂದು ರಸ್ತೆ ಇಲ್ಲ, ಒಂದು ಸರಿಯಾಗಿ ಬೇಸಿಕ್ ಕಮ್ಯುನಿಟೀಸ್, ಕುಡಿಯೋ ನೀರಾಗಲಿ, ರಸ್ತೆ ಆಗಲಿ, ಯಾವುದೂ ಡೆವಲಪ್ಮೆಂಟ್ ಇಲ್ಲ. ಲಾಸ್ಟ್ 2 ಇಯರ್ಸಲ್ಲಿ 0 ಡೆವಲಪ್ಮೆಂಟು. ಸರ್ಕಾರದ MLAಗಳೇ ಹೇಳಕತ್ತಾರ ಏನಂತಂದೇಳಿ, ನಮಗೆ ಅನುದಾನ ಇಲ್ಲ ಅಂತಂದೇಳಿ. ಎಲ್ಲಿದೆ ಸರ್ಕಾರ, ಎಲ್ಲಿದೆ ಆಡಳಿತ? ಇಂಥವೆಲ್ಲ ಇಷ್ಟಕ್ಕೆಲ್ಲ ಏನು ಕಾರಣ ಆಗಿರ್ಬೋದು? ಇಷ್ಟೆಲ್ಲ ಸರ್ಕಾರದ ವ್ಯವಸ್ಥೆಗೆ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಹೆಂಗಂದರೆ, ಇವರು ಎಲ್ಲ ಬಿಟ್ಟಿ ಭಾಗ್ಯಗಳು ಕೊಟ್ಟರು, ಇರೋ ದುಡ್ಡೆಲ್ಲ ಆ ಕಡೆಗೆ ಡೈವರ್ಟ್ ಮಾಡಿದ್ರು. ಸಂಬಳ ಕೊಡೋಕೆ ದುಡ್ಡಿಲ್ಲ. ಅಲ್ಲಿ ನಡೆಸೋಕ್ಕೆ ಈಗ ನಮ್ಮ ಕ್ಷೇತ್ರಗಳಲ್ಲೆಲ್ಲ ಊರುಗಳಲ್ಲಿ ಹೋದಾಗ ಅಲ್ಲೆಲ್ಲ ಡೆವಲಪ್ಮೆಂಟ್ ಮಾಡೋಕ್ಕೆ ರಸ್ತೆಗಳಿಗೆ ಡಾಂಬರ್ ಹಾಕೋಕ್ಕೆ ದುಡ್ಡಿಲ್ಲ. ನಾನು ಹೇಳ್ತಾ ಇರೋದಲ್ಲ, ಅವ್ರ ಸರ್ಕಾರದ ಶಾಸಕರು ಹೇಳ್ತಾ ಇದ್ದಾರೆ ಈ ಮಾತನ್ನ. ಈ ರೀತಿಯಾಗಿ ಮಾಡುವಂಥ ಸರ್ಕಾರದ ನಿರ್ಧಾರ ಸರಿನಾ ಅಂತಿದೆ? ತಪ್ಪು, ಅಬ್ಸಲ್ಯೂಟ್ಲಿ ತಪ್ಪು. ಬಡ ಜನಗಳು ಇವತ್ತಿನ ದಿನ ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ 80% BPL ಬಿಲೋ ಪಾವರ್ಟಿ ಲೈನ್ ಕೆಳಗಡೆ ಬರ್ತಾರೆ. ಮಿಡ್ಲ್ ಕ್ಲಾಸ್ ಅವರು, BPL ಅವರು 80% ಬರ್ತಾರೆ. ಅವ್ರ ಮೇಲೇ ಹೊರೆ ಇದು. ಅವ್ರ ಹೊಟ್ಟೆ ಮೇಲೆ ಹೊಡೆಯೋಕ್ಕೋಸ್ಕರ ಇದೊಂದು ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸ್ಬೇಕು ಸರ್ಕಾರದವರು. ಮಾನವೀಯತೆ ಇದನ್ನು ನಿಲ್ಲಿಸಬೇಕು. ಇದನ್ನು ಜನರುಗಳು ತಪ್ಪು ದಾರಿಗೆ ಇದು ಮಾಡಬೇಕು. ಈಗ ಆಲ್ರೆಡಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಹಾಲು ತಗೊಂಡು ಪಾಪ ಬಡವರ ಜನ ತಗೊಳ್ಳೋಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಕತ್ತೆ. ಸಡನ್ನಾಗಿ 5 ರೂಪಾಯಿ ಜಾಸ್ತಿ ಅಂತಂದರೆ ಕಷ್ಟ ಆಗುತ್ತೆ. ನೀವು ಬಳಸ್ತೀರಲ್ಲ ಮೇಡಮ್? ನಾವು ಬಳಸ್ತಾ ಇದ್ದೀವಿ, ಬಟ್ ಈಗ ಜಾಸ್ತಿ ಆಗ್ತಾ ಇದೆ. ಬಳಸೋದು ನಮಗೂ ಕಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ ಯೋಚನೆ ಮಾಡಿ ಅದನ್ನು ಕಮ್ಮಿ ಮಾಡಬೇಕು. ಏನು ಕಾರಣ ಇದಕ್ಕೆ ಸರ್ಕಾರದ್ದು? ಏನು ಕಾರಣ ಅವರಿಗೆ ಗೊತ್ತಪ್ಪ, ಏನು ಕಾರಣ ಅಂತೇಳಿ. ಸಡನ್ನಾಗಿ ಜಾಸ್ತಿ ಮಾಡೋದು, ಆಮೇಲೆ ಕಡಿಮೆ ಮಾಡೋದು, ಇದು ಒಳ್ಳೆಯ ಇದು ಅಲ್ಲ, ಕೆಟ್ಟದ್ದೇ. ಯಾಕಂದರೆ ಸಡನ್ನಾಗಿ 5 ರೂಪಾಯಿ ಜಾಸ್ತಿ ಏರಿಕೆ ಅಂತಂದರೆ ತೊಂದರೆನೇ, ಜನಗಳಿಗೆಲ್ಲ ತೊಂದರೆ ಆಗುತ್ತೆ. ಪಾಪ ಬಡವರು ಏನು ಮಾಡಬೇಕು, ನಮ್ಮಂಥವ್ರು ತಗೊಂಡು ಹಾಲು ನಾವು ದುಡ್ಡು ಕೊಟ್ಟೆ ತಗೋಬೇಕು. ಅದನ್ನು ತಗೊಳ್ಳೋದು ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಅದನ್ನು ನಿಲ್ಲಿಸಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.